ರಿಯಾನಾಗೆ ಸ್ಟಡ್ ಹಾಕ್ಸೋಣ ಅಂತ ಅನ್ಕೊಂಡಿದ್ದೀವಿ ಕಿವಿಗೆ. ಇದು 5 ತಿಂಗಳಿದ್ದಾಗ ಚುಚ್ಸಿದ್ದು ಮುರ ಅಂತ ಹೇಳ್ತೀವಿ. ಸೊ ಸ್ಟಡ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀವಿ. ಇನ್ನೂ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ. ಅತ್ತೆ ಮಾವ ಕೂಡ ಟ್ರಿಪ್ ಹೋಗಿದ್ರು ಥೈಲ್ಯಾಂಡ್. ಸೊ ಇವಾಗ ರಿಟರ್ನ್ ಬಂದಿದ್ದಾರೆ. ತುಂಬ ದಿನ ಆಗಿತ್ತು. ಸೊ ಹೋಗ್ಬಿಟ್ಟು ಬರೋಣ ಹಾಗೆ ನೋಡ್ಕೊಂಡ್ ಬರೋಣ ಅಂತ ರೆಡಿ ಆಗಿದ್ವಿ. ಇಯಾನ ವಿಡಿಯೋ ಮಾಡೋದು ನೋಡಿ. ಮಮ್ಮಿ ಪೂಜೆ ಮಾಡ್ತಿದ್ದಾರೆ. ಮಮ್ಮಿ ಪೂಜೆ ಮಾಡ್ತಿದ್ದಾರೆ. ವಿಡಿಯೋ ಮಾಡಿರೋದು ನೋಡಿ ತುಂಬ ಖುಷಿ ಆಯಿತು. ಕ್ಯೂಟಾಗೆಲ್ಲ ರೆಕಾರ್ಡ್ ಎಲ್ಲ ಮಾಡಿದ್ಲು. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಹೋಗ್ಬೇಕಾದ್ರೆ ಆನ್ ದ ವೇ ಅಂದರೆ ಕಾರಲ್ಲಿ ಅಂದರೆ ಏನೋ ತಿನ್ಕೊಂಡ್ಬಿಡ್ತಾಳೆ. ಸೊ ಹಾಗಾಗಿ ದಾಳಿಂಬೆನ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗಂತೂ ಕಾರ್ ಸೀಟಲ್ಲಿ ಕುತ್ಕೊಂತಾನೆ ಇಲ್ಲ, ಬರೀ ನನ್ನ ತೊಡೆ ಮೇಲೇ ಕುತ್ಕೊಬಿಡ್ತಾಳೆ. ಕಾರ್ ಹತ್ತಿದ ತಕ್ಷಣ ಮುಂದೆ ಸೀಟ್ಗೂ ಕುತ್ಕೊಬಿಡ್ತಾಳೆ. ಅವಳಿಗೆ ಗೊತ್ತು ಹಿಂದೆ ಆಗ್ಬಿಡ್ತೀವಿ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಫುಲ್ ಎಲ್ಲಿವರೆಗೆ ಹೋಗ್ತೀವಿ ಅಲ್ಲಿವರೆಗೂ ನನ್ನ ತೊಡೆ ಮೇಲೇ ಇರ್ತಾಳೆ. ಒಂದೊಂದ್ಸರಿ ಕಾಲೆಲ್ಲ ನಮ್ಮಾಗ್ಬಿಟ್ಟಿರುತ್ತೆ ಆ ಥರ. ಸೊ ಅಜ್ಜಿ ತಾತ ಮನೆಗೆ ಬಂದ ತಕ್ಷಣ ಫುಲ್ ಖುಷಿ ಆಗ್ಬಿಡ್ತು. ಇರೋ ಬರೋ ಟಾಯ್ಸ್ ಎಲ್ಲ ಎತ್ಕೊಬಂದು ಇಲ್ಲಿ ತಂದು ಸುರಿದ್ಲು. ಇನ್ನು ಅದೆಲ್ಲ ಎತ್ತಿಕ್ಕದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ. ಸೊ ಹಾಗೆ ಆಟ ಆಡ್ಕೊಂಡಿದ್ವಿ. ಹಾಗೆ ಊಟ ಕೂಡ ಇತ್ತು, ಕುಷ್ಕ ಎಲ್ಲ ಮಾಡಿದ್ರು. ಹಾಗೆ ಒಬ್ಬಟ್ಟಿತ್ತು, ಎಲ್ಲ ಊಟ ಮುಗಿಸ್ಕೊಂಡು ಹಾಗೆ ಥೈಲ್ಯಾಂಡಿಂದು ಎಲ್ಲ ಫೋಟೋಸ್ ವೀಡಿಯೋಸ್ ಹಾಕಿದ್ರು ನೋಡ್ಕೊಂಡು ಕೂತ್ಕೊಂಡಿದ್ವಿ. ಆಚೆ ಕರಿಬೇವು ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನನಗೆ ಈ ಥರ ಇದ್ದರೆ ತುಂಬ ಖುಷಿ. ಇಲ್ಲೇ ತೊಗೊಂಡು ಇಲ್ಲೇ ಹಿಂಗೆ ಒಗ್ಗರಣೆ ಕೊಟ್ಕೊಬಿಡ್ಬೋದು, ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಹಾಗೆ ಟೀ ಕೂಡ ಮಾಡಿದ್ದೆ ಸಾಯಂಕಾಲ. ಚೆನ್ನಾಗಿತ್ತು. ಈ ಥರ ಆಚೆ ಕೂತ್ಕೊಂಡು ಟೀ ಕುಡಿದ್ರೆ ಚೆನ್ನಾಗಿರುತ್ತೆ, ಪ್ಲ್ಯಾಂಟ್ಸ್ ಮಧ್ಯ ಈ ಥರ ಕೂತ್ಕೊಂಡು. ಸೊ ಟೀ ಕೂಡ ಕುಡಿದ್ವಿ. ನಂಗೆ ಸ್ವಲ್ಪ ಲೈಟಾಗಿ ತಲೆನೋವು ಥರ ಆಯಿತು. ಥೈಲ್ಯಾಂಡಿಂದ ಇದು ತೊಗೊಂಬಂದಿದ್ರು, ಏನೋ ಗೊತ್ತಿಲ್ಲ. ಈ ಥರ ಮೂಗಿಗೆ ಇಟ್ಕೊಂಡ್ರೆ ಒಂಥರ ಜಂಡು ಬಾಂಬ್ ಥರನೇ ಇತ್ತು, ಚೆನ್ನಾಗಿತ್ತು. ಅದು ಹಾಕಿದ ತಕ್ಷಣ ಸ್ವಲ್ಪ ರಿಲೀಫ್ ಆಗಿಬಿಡ್ತು. ಹಾಗೆ ಸ್ವಲ್ಪ ಆಚೆ ಹೋಗೋದಿತ್ತು. ಫುಲ್ ವಿಡಿಯೋನ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ.